Friends, welcome back to our YouTube channel Commerce Studio. Third method foreign exchange taga 10 marks in third method ನೋಡೋಣ ಅಂತ ಕಾಲ್ ಆಪ್ಷನ್ ಪುಟ್ ಆಪ್ಷನ್. ಈ ಪ್ರಾಬ್ಲಮ್ ನ ನಾನು ಕಾಲ್ ಆಪ್ಷನ್ ಮೇಲೆ ಬಿಡಿಸ್ತೀನಿ. ಇನ್ನೊಂದು ಸೇಮ್ ಪ್ರಾಬ್ಲಮ್ ಗೆ ಪುಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ಯಾವ ತರ ಬಿಡಿಸೋದು ಅಂತ ನೆಕ್ಸ್ಟ್ ಮಾಡ್ತೀನಿ. ಇವಾಗ ಫಸ್ಟ್ ಮಿಸ್ಟರ್ ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಂಡಿದ್ರೆ ಮಿಸ್ಟರ್ ಗಣೇಶ್ ಹ್ಯಾಸ್ ಟು ರಿಸೀವ್ $1 lakh after 6 months. Spot rate is ₹84. He expects rupee to appreciate and exchange rate may come down to ₹80. So he enters into a call option at a strike price of ₹82 and the premium of ₹1 per dollar. Find out the option price if the market price after 6 months is 80, 82, 84. Explain your decision in first one, in the money, out the money, at the money. ಅಂತ ಹೇಳ್ಯಾರ. ಅಂದ್ರೆ ಗಣೇಶ್ ಅಣ್ಣ ಏನು $1,00,000 ಆಫ್ಟರ್ 6 ಮಂತ್ ನ ರಿಸೀವ್ ಮಾಡಿರ್ತಾನೆ. ಬಟ್ ಇವತ್ತಿನ ಸ್ಪಾಟ್ ರೇಟ್ ಏನು 84 ಐತಿ ಇಂಡಿಯನ್ ರುಪೀಸ್ದಾಗ $1 ಬಟ್ ಅವ ಏನ್ ಮಾಡ್ತಾನ, ಏನಾದ್ರು ಹಿ ಎಕ್ಸೆಪ್ಟ್ ರೂಪೀಸ್ ಟು ಅಪ್ರಿಶಿಯೇಟ್ ಅಂಡ್ ಎಕ್ಸ್ಚೇಂಜ್ ರೇಟ್ ಮೇಕ್ ಕಮ್ ಡೌನ್. ಒಂದ್ ವೇಳೆ ರೇಟ್ ಕಮ್ಮಿ ಆಯ್ತು ಅಂತ ಅಂದ್ರ ಡಾಲರ್ ನಮ್ದು ಇಂಡಿಯನ್ ರುಪೀಸ್ ಏನಾದ್ರು ಕಮ್ಮಿ ಆಯ್ತಂದ್ರ ಏನ್ ಮಾಡುದು ಅಂತ. ಸೊ ಅವ ಏನ್ ಮಾಡ್ತಾನೆ, ಕಾಲ್ ಆಪ್ಷನ್ಗೆ ಹೋಗ್ತಾನೆ. ಆವಾಗ ಸ್ಟ್ರೈಕ್ ಪ್ರೈಸ್ ಎಷ್ಟಕ್ಕೆ ಇದು ಮಾಡ್ಕೊತಾನ, ಫಿಕ್ಸ್ ₹82ಗೆ $1 ಫಿಕ್ಸ್ ಮಾಡ್ತಾನೆ. ಆಮೇಲೆ ಅದಕ್ಕೆ ಪ್ರೀಮಿಯಂ ಆಫ್ ₹1 ಪರ್ ಡಾಲರ್ ಅಂತ ಫಿಕ್ಸ್ ಆಗಿರುತ್ತೆ. ಸೊ ಫೈಂಡ್ ಔಟ್ ದಿ ಆಪ್ಷನ್ ಪ್ರೈಸ್ ಇಫ್ ದಿ ಮಾರ್ಕೆಟ್ ಪ್ರೈಸ್ ಆಫ್ಟರ್ 6 ಮಂತ್ ಇಸ್ 80, 81, 82, 84 ಅಂತ ಹೇಳ. ಫಸ್ಟ್ ಈಗ ನಾವೇನ್ ಹಾಕ್ತಿವಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಬ್ಯಾಂಕರ್ ಆಪ್ಷನ್ ಅಂತ ಹಾಕೋತೀವಿ. ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಇಲ್ಲಿ ಏನ್ ಬರ್ಕೋತೀವಿ, ಫಸ್ಟ್ ಸ್ಟ್ರೈಕ್ ಪ್ರೈಸ್ ಅಂತ ಹಚ್ಕೊಂಡು ಕ್ವಶನ್ಯಾಗ ಸ್ಟ್ರೈಕ್ ಪ್ರೈಸ್ ಕೊಟ್ಟಿರ್ತಾರ. ಎಸ್, ಸ್ಟ್ರೈಕ್ ಪ್ರೈಸ್ ಐತಿ ಇಲ್ಲೇ ₹82, ಅದನ್ನ ತಗೋತೀವಿ. 82 ಇಂಟು ಕ್ವಶನ್ಯಾಗ ಒಂದು ದೊಡ್ಡ ಅಮೌಂಟ್ ಇರ್ತೈತಿ. ಓಕೆ, ಎಷ್ಟು ಅಮೌಂಟ್ ರಿಸೀವ್ ಮಾಡ್ಯಾನ, 1 lakh ರಿಸೀವ್ ಮಾಡ್ಯಾನ. ಸೊ ಈ 1 lakh ನಾವು ಇಲ್ಲಿ ಹಚ್ಕೋತೀವಿ. 1 lakh ಇಂಟು ಮಾಡಿದ್ರೆ 82 lakh. ಈ ₹82 ನಾವು ಇಲ್ಲೇ ಈ ಕಾಲಮ್ದಾಗ ಹಚ್ಕೋತೀವಿ. ಓಕೆ, ಆಮೇಲೆ ಇದಕ್ಕೆ ಆಡ್ ಪ್ರೀಮಿಯಂ ಅಮೌಂಟ್ ಕೊಟ್ಟಿರ್ತಾರ ಕ್ವಶನ್ಯಾಗ ₹1 ಪರ್ ಡಾಲರ್ ಐತಿ, ಅದನ್ನ ತಗೋತೀವಿ. 1 ಇಂಟು ಮಾಡಕ ಸೇಮ್ ಮೇಲೆ ಏನ್ ತಗೊಂಡಿರ್ತಿರಲ್ಲ 1 lakh ಅದೇ ಈ ₹1 ಹೋಗಿ ಇಲ್ಲಿ 1 ಪರ್ ಡಾಲರ್ದಾಗ ಹಚ್ತೀವಿ. ಆಮೇಲೆ 1 ಇಂಟು 1 lakh ಇಸ್ 1 lakh, 82 lakh ಪ್ಲಸ್ 1 lakh ಇಸ್ 83 lakh. ನೆಕ್ಸ್ಟ್ 82 ಪ್ಲಸ್ 1 83. ಇದೇನಾಗುತ್ತೆ ನಮ್ದು ಬ್ಯಾಂಕರ್ ಆಪ್ಷನ್. ಇದ್ರ ಮೇಲೆ ನಾವು ಇನ್ ದ ಮನಿ ಐತೋ, ಔಟ್ ದ ಮನಿ ಐತೋ, ಆಟ್ ದ ಮನಿ ಐತೋ ಅಂತ ಕಂಡು ಹಿಡ್ಕೊಂಡು ಹೋಗ್ಬೇಕು. ಇವಾಗ ಫಸ್ಟ್ ಒನ್ ಎ ಎಷ್ಟೈತಿ ಅಮೌಂಟ್, ₹80 ಐತಿ. ಸೊ ಏನ್ ಮಾಡ್ಕೋತೀವಿ, ಇಫ್ ದ ಮಾರ್ಕೆಟ್ ಪ್ರೈಸ್ ಈಸ್ ₹80 ಪರ್ ಡಾಲರ್ ಆಫ್ಟರ್ 6 ಮಂತ್ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಕಾಲಮ್ ಹಚ್ತೀವಿ. ಓಕೆ, ಸ್ಟ್ರೈಕ್ ಪ್ರೈಸಿಗೆ ನಾವು ಈ ಅಮೌಂಟ್ ಅವ್ರೆ ಏನ್ ಕೊಟ್ಟಾರ, ₹80 ಇಟ್ಕೊಂಡು ಮಾಡ್ರಿ ಅಂತ ಹೇಳ್ಯಾರ. ಸೊ 80 ಇಂಟು 1 lakh ವಿಲ್ ಬಿ ಸೇಮ್ ಮಾಡಿದ್ರೆ 80 lakh ಆನ್ಸರ್ ಬರುತ್ತೆ. ಈ ₹80 ಈ ಕಾಲಮ್ದಾಗ ಹಚ್ತೀವಿ. ನೆಕ್ಸ್ಟ್ ಆಡ್ ಪ್ರೀಮಿಯಂ ₹1 ಫಿಕ್ಸ್ ಇರುತ್ತೆ ಇಂಟು 1 lakh. ಆ ₹1 ಇಲ್ಲಿ ಹಚ್ತೀವಿ. ಮಾಡಿದ್ರೆ 81 lakh ಬರುತ್ತೆ. ಈ ಪ್ರಾಬ್ಲಮ್ ಇನ್ನೊಮ್ಮೆ ಯಾಕೆ ಬಿಡ್ಸಾತೀನಿ ಅಂದ್ರೆ ಆಗಲೇ ಸ್ವಲ್ಪ ಇಲ್ಲೇ ಅಮೌಂಟ್ ಆಡ್ ಮಾಡೋದು ತಪ್ಪು ಮಾಡಿದ್ದೆ. ಸೊ ಅದಕ್ಕೆ ಇನ್ನೊಂದು ಟೈಮ್ ಮಾಡತ್ತೀನಿ ಫಸ್ಟ್. ನೆಕ್ಸ್ಟ್ ಆಮೇಲೆ ಡಿಸಿಷನ್ ಕೊಡೋಣಂತೆ, ಇನ್ ಮನಿ ಐತೆ ಔಟ್ ಮನಿ ಅಂತ. ಫಸ್ಟ್ ಪ್ರಾಬ್ಲಮ್ ಬಿಡ್ಸೋಣಂತೆ. ಸೆಕೆಂಡ್ ಒನ್ ಬಿ ಎಷ್ಟೈತಿ ಅಮೌಂಟ್, ₹82 ಐತಿ. Okay, so if the market price is 82
ಪರ್ ಡಾಲರ್ ಆಫ್ಟರ್ 6 ಮಂತ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಅಂತ ಹಚ್ಕೋತೀವಿ. ಇಲ್ಲಿ ಅವರಷ್ಟು ಅಮೌಂಟ್ ಕೊಟ್ರೆ ಅಷ್ಟು ತೊಗೊಂಡು 1 ಲ್ಯಾಕ್ ಮಾಡಿದ್ರೆ ಇಲ್ಲಿ 82 ಹಚ್ತೀವಿ, 82 ಲ್ಯಾಕ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ $82 ಲ್ಯಾಕ್ ಬರುತ್ತೆ. ಇದಕ್ಕೆ ಆ್ಯಡ್ ಪ್ರೀಮಿಯಂ 1 ಇಂಟು 1 ಲ್ಯಾಕ್ ಮಾಡಿದರೆ 1 ಲ್ಯಾಕ್ ಆ್ಯಡ್ ಮಾಡಿದರೆ 83 ಲ್ಯಾಕ್ ಬರುತ್ತೆ. 82 ಪ್ಲಸ್ 1 83. ಓಕೆ, ನೆಕ್ಸ್ಟ್ ಒನ್ ಸಿ. ಇಫ್ ದಿ ಮಾರ್ಕೆಟ್ ಪ್ರೈಸ್ C1 ಏನೈತಿ 84 rupees ಐತಿ. ಅದಕ್ಕೆ ಇಫ್ ದಿ ಮಾರ್ಕೆಟ್ ಪ್ರೈಸ್ ಇಸ್ 84 per dollar ಆಫ್ಟರ್ 6 ಮಂತ್ ಅಂತ ತಗೊಂಡು ಪರ್ಟಿಕ್ಯುಲರ್ ಪರ್ ಡಾಲರ್ ಅಮೌಂಟ್ ಕಾಲಮ್ ಹಾಕ್ತೀವಿ. ಇವಾಗ ಸ್ಟ್ರೈಕ್ ಪ್ರೈಸ್ ಎಷ್ಟು 84 ಇಂಟು 1 ಲ್ಯಾಕ್ ಮಾಡಿದರೆ 84 ಲ್ಯಾಕ್. ಇದಕ್ಕೆ ನೆಕ್ಸ್ಟ್ add premium 1 rupees into 1 lakh 1 lakh 85 lakh. ಇದು 84 plus 1 ಬಂತು. ಓಕೆ, ಬಂದ ಆನ್ಸರ್ ಏನು ಬರುತ್ತೆ 85. ಓಕೆ, ಇವಾಗ ಇದು ನಾವು ಬ್ಯಾಂಕರ್ ಆಪ್ಷನ್ ಏನೈತಲ್ಲ ಇಲ್ಲಿ 83 ಅದ್ರ ಮೇಲೆ ನಾವು ಇನ್ ದ ಮನಿ ಐತೋ ಆಟ್ ದ ಮನಿ ಐತೋ ಅಂತ ಮಾಡ್ಕೊಂತ ಹೋಗ್ತೀವಿ. ಒಂದ್ ವೇಳೆ ಓಕೆ ಈಗ ಇದಷ್ಟೈತಿ ಮನಿ 83 ಐತಿ, ನಮ್ಗೆ ಆನ್ಸರ್ ಏನ್ ಬಂದೈತಿ 81 ಬಂದೈತಿ. ಸೊ 83ಕ್ಕಿಂತ 81 ಕಮ್ಮಿ ಐತಿ. ಸೊ ಕಮ್ಮಿ ಇದ್ದಾಗ ಅದೇನಾಗತ್ತೆ ಇಟ್ ಈಸ್ ಔಟ್ ದಿ ಮನಿ ಅಂತ ಹಚ್ತೀವಿ. ಕಮ್ಮಿ ಇದ್ದಾಗ ನಾವು ಔಟ್ ದಿ ಮನಿ ಅಂತ ಹಚ್ತೀವಿ. ಓಕೆ, ನೆಕ್ಸ್ಟ್ 83 ಐತಿ. ನೆಕ್ಸ್ಟ್ B1 ಏನ್ ಮಾಡಿ ಎಷ್ಟು ಬಂದೈತಿ 83 ಬಂದೈತಿ. ಎರಡು ಏನಾದ್ರೂ ಸೇಮ್ ಇತ್ತಂದ್ರ ಓಕೆ ಇಟ್ ಈಸ್ ಅಟ್ ದಿ ಮನಿ. ಎರಡು ಸೇಮ್ ಇತ್ತಂದ್ರೆ ಅಟ್ ದಿ ಮನಿ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಸಿ. ಬ್ಯಾಂಕರ್ ಆಪ್ಷನ್ 83 ಐತಿ, C1 ಏನೈತಿ 85 ಐತಿ. ಇದು ಜಾಸ್ತಿ ಐತಿ, ಜಾಸ್ತಿ ಇದ್ರ ಇಟ್ ಈಸ್ ಇನ್ ದಿ ಮನಿ ಅಂತ ಹಚ್ಚು. ಕಮ್ಮಿ ಇದ್ರ ಔಟ್ ದಿ ಮನಿ, ಸೇಮ್ ಇದ್ರ ಅಟ್ ದಿ ಮನಿ, ಆಮೇಲೆ ಜಾಸ್ತಿ ಇದ್ರೆ ಇನ್ ದಿ ಮನಿ ಅಂತ ಹಚ್ಕೊಂಡು ಈ ಪ್ರಾಬ್ಲಮ್ನ ಬಿಡಿಸ್ತೀವಿ. ಓಕೆ, ಇಷ್ಟು ಮಾಡಿದ್ರೆ 10 ಮಾರ್ಕ್ಸಿನ ಪ್ರಾಬ್ಲಮ್ ಆಗುತ್ತೆ. ಇದು ಕಾಲ್ ಆಪ್ಷನ್ ಮೇಲೆ. ಇನ್ನೊಂದು ಇದ ಮೆಥಡ್ ಇದ ಪ್ರಾಬ್ಲಮ್ ಮೇಲೆ ನಾವು ಪುಟ್ ಆಪ್ಷನ್ ಒಂದು ಮಾಡ್ತೀನಿ. ಅವಾಗ ಅದನ್ನ ಲೆಸ್ ಮಾಡೋದು. ಇಲ್ಲ ಪ್ರೀಮಿಯಂ ಮೇಲೆ ಆಡ್ ಮಾಡಿವಲ್ಲ ಅದನ್ನ ಲೆಸ್ ಮಾಡ್ತೀವಿ ಅಷ್ಟೇ.